ಎಲ್ರಿಗೂ ನಮಸ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ನ್ಯೂಸಲ್ಲಿ ನೋಡಿರ್ಬೋದು, ಬೇರೆ ರಾಜ್ಯದವರು ಕರ್ನಾಟಕಕ್ಕೆ ಬಂದು ಅಥವಾ ಬೇರೆ ರಾಜ್ಯದವರು ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿಯ ಭಾಷೆಯನ್ನು ಮಾತನಾಡದೆ, ಮಹಾರಾಷ್ಟ್ರದಲ್ಲಿ ಮರಾಠಿಯನ್ನು ಮಾತನಾಡದೆ, ಕರ್ನಾಟಕದಲ್ಲಿ ಕನ್ನಡವನ್ನು ಮಾತನಾಡದೆ ಅಲ್ಲಿ ರಂಪಾಟ ಆಗುವುದನ್ನು ನೀವೆಲ್ಲ ನೋಡಿರುವುದು ಸರ್ವೇ ಸಾಮಾನ್ಯ. ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಉಂಟು ಹಾಗೆ. ಅದು ಯಾಕೆ ಆಗ್ತಾ ಉಂಟು ಹಾಗೆ? ಯಾಕಂತ ಹೇಳಿದ್ರೆ, ಬೇರೆ ಯಾವುದೋ ರಾಜ್ಯದಿಂದ ಬಂದು ಕರ್ನಾಟಕದಲ್ಲಿ ಕನ್ನಡ ಮಾತಾಡು ಅಂತ ಹೇಳುವಾಗ ನಾನು ಮಾತಾಡುವುದಿಲ್ಲ, ಮೈ ಬಾತ್ ನೈ ಕರೆಗ, ಹಿಂದಿ ಬಾತ್ ಕರೆಗ, ಆಪ್ ಹಿಂದಿ ಬಾತ್ ಕರೋ, ಮೇರೆಗೋ ಕನ್ನಡ ನೈ ಆತ ಹೈ, ಕನ್ನಡ ನೈ ಆತ ಹೈ. ಅಥವಾ ಮಹಾರಾಷ್ಟ್ರದಲ್ಲಿ ಈ ಕಡೆ ಮರಾಠಿ ಬೋಲಾಯಿಸ್ ಅಂತ ಹೇಳುವಾಗ ಮೈ ಬಾತ್ ನೈ ಕರೆಗ, ತುಮ್ ಹಿಂದಿ ಮೇ ಬಾತ್ ಕರೋ, ಮೇರೆಗೋ ಮರಾಠಿ ನೈ ಆತ ಹೈ. ಹಾಗೆಲ್ಲ ಹೇಳುವಾಗ ಕೆಪ್ಪೆಗೆ 2 ಬಿಟ್ಟು, ಕೆನ್ನೆಗೆ 2 ಬಿಟ್ಟು, ಮುಸುಂಟಿಗೆ 2 ಬಿಟ್ಟು, ಮುಸುಂಟು ಮೋನಪ್ಪನಾಗಿ ಮಾಡಿ ಕಳಿಸ್ತಾರೆ. ಯಾಕಂತ ಹೇಳಿದ್ರೆ, ಯಾವುದೋ ರಾಜ್ಯದಿಂದ ಬಂದು ಯಾವುದೋ ರಾಜ್ಯಕ್ಕೆ ಹೋಗಿ ಅಲ್ಲಿ ದರ್ಪ ತೋರಿಸ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಅವ್ರು ಬಿಡ್ತಾರೆ. ಉದಾಹರಣೆಗೆ ನಮ್ಮ ಊರಿಗೆ ಬೇರೆ ಯಾರಾದ್ರೂ ಬಂದು ಏನಾದ್ರೂ ದರ್ಪ ಮಾಡಿದ್ರೆ ನಾವು ಬಿಡ್ತೇವ? ಸೊಂಟ ಮುರಿದು ಕಳಿಸುವುದಿಲ್ಲ. ಅದೇ ಬೇರೆ ಯಾವುದೋ ರಾಜ್ಯದಿಂದ ಬಂದು ಬೇರೆ ಯಾವುದೋ ರಾಜ್ಯಕ್ಕೆ ಹೋದಾಗ ಅಲ್ಲಿಯ ಸಂಸ್ಕೃತಿಯನ್ನು ನಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಕೂಡ ನಾವು ಒಪ್ಪಿಕೊಳ್ಬೇಕಾಗ್ತದೆ. ಅದು ಅನಿವಾರ್ಯ, ಹೌದಲ್ವಾ? ನಮ್ಗೆ ನಮ್ಮ ದೇಶ ಇಷ್ಟ, ಅದರಲ್ಲಿ ನಮ್ಮ ರಾಜ್ಯ ಇಷ್ಟ, ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಇಷ್ಟ, ಜಿಲ್ಲೆಯಲ್ಲಿ ನಮ್ಮ ಗ್ರಾಮ ಇಷ್ಟ. ಹಾಗೆ ಎಲ್ಲಿಂದೋ ಬಂದವರು ಆ ಪ್ರದೇಶದ, ಆ ರಾಜ್ಯದ ಸಂಸ್ಕೃತಿಯನ್ನು ಒಪ್ಪಿಕೊಳ್ಳೇಬೇಕಾಗ್ತದೆ. ಹಾಗೆ ಕರ್ನಾಟಕದಲ್ಲಿ ಒಂದು ಯಾವುದೋ ರಾಜ್ಯದವರು ದರ್ಪ ತೋರಿಸ್ತಾರೆ ಅಂತ ಹೇಳಿದ್ರೆ ಅದು ಬಾರಿಸುವುದು ಖಂಡಿತ. ಮಹಾರಾಷ್ಟ್ರದಲ್ಲಿ ಬೇರೆ ರಾಜ್ಯದವರು ಹೋಗಿ ದರ್ಪ ತೋರಿಸಿದ್ರೆ ಅವರು ಸಹ ಬಾರಿಸುವುದು ಖಂಡಿತ, ಅದರಲ್ಲಿ 2 ಮಾತಿಲ್ಲ. ಹಾಗಾಗಿ ನಮ್ಗೆ ಆ ಪೆಟ್ಟನ್ನು ತಪ್ಪಿಸಿಕೊಳ್ಳಿಕ್ಕೆ ಸಮಯ, ಸಂದರ್ಭ, ಸ್ಥಳವನ್ನು ನೋಡಿ ನಾವು ಸ್ವಲ್ಪ ಜಾಣತನವನ್ನು ಯೂಸ್ ಮಾಡಬೇಕು. ಹೇಗಂತ ಹೇಳಿದ್ರೆ, ಅವರು ಕನ್ನಡ ಮಾತಾಡು ಅಥವಾ ಮರಾಠಿ ಮಾತಾಡು ಅಂತ ಹೇಳುವಾಗ ಒಬ್ಬರೇ ಬಂದು ಹೇಳುವುದಿಲ್ಲ. ಅವ್ರು ಗುಂಪು ಕಟ್ಕೊಂಡಿರ್ತಾರೆ, ನಾವು ಒಬ್ರೋ ಇಬ್ರೋ ಇರ್ತೇವೆ. ಆವಾಗ ಆ ಕ್ಷಣಕ್ಕೆ ನಾವು ಆಯ್ತು ಮಾರ್ಯಾರೆ, ನನಗೆ ಹಿಂದಿ ಮರಾಠಿ ಬರುವುದಿಲ್ಲ, ಕಲಿತಿದ್ದೇನೆ ಅಥವಾ ಕನ್ನಡ ಕಲಿತಿದ್ದೇನೆ, ಸ್ವಲ್ಪ ಸಮಯ ಕೂಡ ನಾನು ಕಲಿತು ಮಾತಾಡ್ತೇನೆ ಹಾಗೆ ಹೇಳುವಾಗ ಎಷ್ಟು ದೊಡ್ಡ ಕಟುಕ ಆದ್ರೂ ಕೂಡ ಒಮ್ಮೆಗೆ ಬಿಟ್ಟು ಬಿಡ್ತಾರೆ. ಅದು ಬಿಟ್ಟು ನಾನು ಮಾತಾಡುವುದಿಲ್ಲ, ನಾನು ಹಾಗೆ, ನಾನು ಹೀಗೆ, ನೀನೆ ನನ್ನ ಭಾಷೆಯನ್ನು ಮಾತಾಡೆ ಅಂತ ಹೇಳಿದ್ರೆ ಅದು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಪೆಟ್ಟು ಬೀಳುವುದಂತೂ ಖಂಡಿತ. ಪೆಟ್ಟು 1-2 ಬಿಟ್ಟು ಕಳಿಸುವುದಿಲ್ಲ. ಹಾಗಿರುವಾಗ ಸೊಂಟವನ್ನು ಮುರಿದು ಮುಸುಂಟಲೆಲ್ಲ ನೆತ್ತರು ಬರುವುದನ್ನೆಲ್ಲ ನಾವು ನೋಡಿರ್ಬೋದು. ಹಾಗಾಗಿ ಸ್ವಲ್ಪ ಜಾಣತನವನ್ನು ಯೂಸ್ ಮಾಡಬೇಕು. ಇದು ನಾನು ಹೇಳಿದ್ದು ಸತ್ಯ ಅಂತ ಆದ್ರೆ ಒಂದು 4 ಜನಕ್ಕೆ ಶೇರ್ ಮಾಡಿ.